ಏನ್ ಗುರು ಇದು ನಮ್ಮ ಕರ್ನಾಟಕದಲ್ಲಿ ಏನಾದರೂ ಬರಗಾಲ ಬಂತ ಈ ವರ್ಷ? ಏನಂತಾನೆ ಗೊತ್ತಾಯ್ತಾ ಇಲ್ವಲ್ಲ ಗುರು. ನಮ್ಮ ಮಲೆನಾಡು ಪ್ರದೇಶದಲ್ಲಂತೂ ಕೇಳಲೇಬೇಡಿ, ಮಳೆ ಅಂತೂ ಬರ್ತಾನೆ ಇಲ್ಲ. ಅಪ್ಪಿ ತಪ್ಪಿ ಬಂದರೂ ಕೂಡ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಉದುರುತ್ತೆ ಅಷ್ಟೇ, ಅದು ಕೂಡ ಜಾಸ್ತಿ ಬರ್ತಾನೆ ಇಲ್ಲ. ಈ ಥರ ಮಳೆಯಿಂದ ಏನು ಮಾಡೋದು, ಯಾವ ಕೆಲಸ ಮಾಡೋದು ಅನ್ನೋದು ಕೂಡ ಗೊತ್ತಾಯ್ತಾ ಇಲ್ಲ. ಮತ್ತು ಕಾಫಿ ತೋಟಕ್ಕಂತೂ ತುಂಬ ಎಫೆಕ್ಟ್ ಆಗ್ತಾ ಇದೆ. ನೀರು ಕೂಡ ಸಾಲ್ತಾ ಇಲ್ಲ, ಕಾಫಿ ಗಿಡಗಳಿಗಾಗಲಿ ಮೆಣಸಿನ ಗಿಡಗಳಿಗಾಗಲಿ ಎಲ್ಲದಕ್ಕೂ ಕೂಡ ತುಂಬ ನೀರು ಅವಶ್ಯಕತೆ ಇದೆ ಈ ಟೈಮಲ್ಲಿ. ಹಾಗಾಗಿ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ ಬಂದಿದ್ದೀನಿ ಅಂದರೆ, ಇಷ್ಟು ದಿವಸ ಎಲ್ಲ ನಾವು ಬಂದು ಕಾಫಿ ತೋಟದಲ್ಲಿ ಏನು ಕೆಲಸ ಮಾಡ್ತಾ ಇದ್ವಿ, ಮೆಣಸಿನ ಬೆಳೆಗೆ ಏನು ಕೆಲಸ ಮಾಡ್ತಾ ಇದ್ವಿ, ಮತ್ತು ಯಾವ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಎಲ್ಲದನ್ನೂ ಕೂಡ ತಿಳಿಸ್ಕೊಡ್ತಾ ಇದ್ದೆ. ಮತ್ತು ಈ ವಿಡಿಯೋದಲ್ಲಿ ನೀವು ಯಾರು ಈ ವಿಡಿಯೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ, ನಾನು ಏನು ಹೇಳ್ತೀನಿ ಅನ್ನೋದನ್ನ ಕೂಡ ನೀಟಾಗಿ ಕೇಳಿಸ್ಕೊಂಡ್ರೆ ಸಾಕು. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ತನಕ ನೋಡಿ. ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಈಗ ಏನು ನಮ್ಮ ಕಾಫಿ ತೋಟದಲ್ಲಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಮಳೆ ಇಲ್ದಲ್ಲಿ ಏನು ಕೊರತೆ ಆಗಿದೆ, ಏನು ಪ್ರಾಬ್ಲಮ್ ಇದೆ, ಏನು ಪ್ರಾಫಿಟ್ಟು, ಏನು ಲಾಸು ಅನ್ನೋದನ್ನು ಕೂಡ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನ್ ರೈನ್ಫಾಲ್ ಇಂದ ಏನೇನು ಎಫೆಕ್ಟ್ ಆಗ್ತಾ ಇದೆ, ಮತ್ತೆ ರೈನ್ಫಾಲ್ ಇದ್ದಿದ್ರೆ ಏನು ಎಫೆಕ್ಟ್ ಆಗ್ತಾ ಇತ್ತು, ಮತ್ತೆ ಏನು ಪ್ರಾಫಿಟ್ ಇತ್ತು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡಿ. ಈಗ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಏನಾಗ್ತಿದೆ ಅಂದರೆ, ಈ ಥರ ಸಣ್ಣಕ್ಕೆ ಬರ್ತಾ ಇರೋ ಮಳೆಯಿಂದ ಈಗ ಏನಾರು ಹೊಸ್ದಾಗಿ ತೋಟ ಮಾಡ್ತಾ ಇದ್ರೆ, ಅಥವಾ ಏನಾರು ಕಾಫಿ ಗಿಡ, ಓಕ್ ಗಿಡ ಆಗ್ತಾ ಇದ್ರೆ, ಅಥವಾ ಮೆಣಸಿನ ಬೀಳ ಆಗ್ತಾ ಇದ್ರೆ, ಅಥವಾ ಸಿಲ್ವರ್ ಗಿಡ ಆಗ್ತಾ ಇದ್ರೆ ಅವ್ರಿಗೆಲ್ಲ ಕೂಡ ಒಳ್ಳೇದು. ಯಾಕಂದ್ರೆ ತೀರಾ ಮಳೆ ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ಮಳೆ ಬರ್ತಾ ಇರೋದ್ರಿಂದ ಗಿಡಗಳು ಬೇಗ ಮಣ್ಣಿಗೆ ಹಾಕಿದಾಗ ಬೇರೆ ಹಿಡ್ದು ಒಳ್ಳೆ ಚಿಗುರು ಬರುತ್ತೆ, ಒಳ್ಳೆ ಗ್ರೋತ್ ಕೂಡ ಆಗುತ್ತೆ. ಮತ್ತೆ ಗೊಬ್ಬರ ಹಾಕೋರ್ಗೂ ಕೂಡ ಒಳ್ಳೆ ಟೈಮ್ ಅಂತಾನೆ ಕೂಡ ಹೇಳ್ಬೋದು. ಯಾಕಂದ್ರೆ ಈ ತರ ಮಳೆಯಲ್ಲಿ ಗೊಬ್ಬರ ಹಾಕಿದ್ರೆ ಗೊಬ್ಬರ ಸಣ್ಣ ಸಣ್ಣ ಮಳೆಯಲ್ಲಿ ನೀಟಾಗಿ ಗೊಬ್ಬರ ಕೂಡ ಕರಗುತ್ತೆ, ಮತ್ತೆ ಗಿಡಗಳು ಕೂಡ ಅದರಲ್ಲಿರೋ ಸಾರಾಂಶನ ಕಂಪ್ಲೀಟ್ ಆಗಿ ತಗೊಳುತ್ತೆ. ಅಪ್ಪಿ ತಪ್ಪಿ ನೀವೇನಾದ್ರು ಗೊಬ್ಬರ ಹಾಕಿ ಅಥವಾ ಏನಾದ್ರು ಗಿಡಗಳನ್ನ ಹಾಕಿ ಜೋರಾಗಿ ಮಳೆ ಬಂತು ಅಂದ್ರೆ ನೀರಿಂದ ಕೊಚ್ಚೋಗೋ ಚಾನ್ಸಸ್ ಇರುತ್ತೆ, ಅಥವಾ ನೀರು ನಿತ್ತಿ ಗಿಡಗಳೆಲ್ಲ ಕರಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ತರ ಮಳೆ ಬರ್ತಿರೋದ್ರಿಂದ ಪ್ರಾಫಿಟ್ ಅಂದ್ರೆ ಇದೊಂದೇ ನೋಡಿ. ಗೊಬ್ಬರ ಹಾಕ್ಬೋದು, ಮತ್ತೆ ಔಷಧಿ ಹೊಡೆಯೋರು ಏನಾರು ಇದ್ರೆ ಔಷಧಿನೂ ಕೂಡ ಹೊಡ್ಕೋಬಹುದು, ಮತ್ತೆ ಏನಾದ್ರು ಗಿಡಗಳು ಹಾಕೋರು ಇದ್ರೆ ಗಿಡನೂ ಹಾಕೋಬಹುದು. ಮತ್ತೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಂತ ಅಂದ್ರೆ, ಮೈನಸ್ ಪಾಯಿಂಟ್ ಬಂದು ಫಸ್ಟ್ನೇದು, ಈ ತರ ಸಣ್ಣ ಸಣ್ಣ ಮಳೆಯಲ್ಲಿ ಅಂದ್ರೆ ಈಗ ದಿನಕ್ಕೊಂದು ಅರ್ಧ ಇಂಚ್ ಆದ್ರೂ ಬರಲೇಬೇಕು. ಇದು ದಿನಕ್ಕೆ ಅರ್ಧ ಇಂಚು ಕೂಡ ಬರ್ತಾ ಇಲ್ಲ. ಏನಂದ್ರೆ ಬೆಳಿಗ್ಗೆ ಒಂದ್ ಸ್ವಲ್ಪ ಉದುರುತ್ತೆ, ಅದ್ ಬಿಟ್ರೆ ಇನ್ನೊಂದು 2 ದಿವಸ ಬಿಟ್ಟು ಉದುರುತ್ತೆ, ಅಥವಾ ಯಾವಾಗ್ಲಾರು ಬೇಕಾ ಬೇಡವಾ ಅನ್ನೋ ತರ ಬರ್ತಾ ಇದೆ ಮಳೆ. ಹಾಗಾಗಿ ಈ ಮಳೆಯಲ್ಲಿ ನೀವೇನಾದ್ರೂ ಕೆಲಸ ಮಾಡಿದ್ರಿ ಅಂದ್ರೆ, ಈಗ ಗೊಬ್ಬರ ಹಾಕಿದ್ರಿ ಅಥವಾ ಏನಾದ್ರು ಔಷಧಿ ಏನಾದ್ರು ಹೊಡೆದ್ರೆ ಔಷಧಿಗೆ ಏನು ತೊಂದರೆ ಆಗೋದಿಲ್ಲ. ಗೊಬ್ಬರ ಹಾಕಿದ್ರೆ ಆ ಗೊಬ್ಬರ ಇರೋ ಸಾರಾಂಶನ ಭೂಮಿ ಕರೆಕ್ಟಾಗಿ ಎಳ್ಕೊಳಕ್ಕೆ ಆಗೋದಿಲ್ಲ, ಮತ್ತೆ ಗಿಡಗಳಿಗೂ ಕೂಡ ಕರೆಕ್ಟಾಗಿ ಸಪ್ಲೈ ಆಗೋದಿಲ್ಲ. ಸ್ವಲ್ಪನೇ ತಗೊಳಕ್ ಆಗೋದಿಲ್ಲ. ಹಾಗಾಗಿ ಗೊಬ್ಬರ ಹಾಕಿದ್ರು ಕೂಡ ವೇಸ್ಟ್ ಆಗ್ಬೋದು ಅನ್ಕೋತೀನಿ. ಬಂದ್ರೆ ದಿನಕ್ಕೊಂದು ಅರ್ಧ ಇಂಚಾರು ಬರ್ತಾ ಇದ್ರೆ ಎಲ್ಲದೂ ಕೂಡ ಪ್ರಾಫಿಟ್. ಹಾಗಾಗಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಮೆಣಸಿನ ಬೀಳಿಗಂತೂ ಸಿಕ್ಕಾಪಟ್ಟೆ ಏಟು. ಏನಂದ್ರೆ ಈಗ ಮೆಣಸಿನ ಬೀಳೆಲ್ಲ ಚಿಗುರು ಬರ್ತಾ ಇದೆ, ಮತ್ತೆ ಗರಿ ಬಂದು ಕಾಳು ಗಟ್ತಾ ಇದಾವೆ ಒಂದೊಂದು ತೋಟದಲ್ಲಿ. ಹಾಗಾಗಿ ಮಳೆ ಕೂಡ ಎಲ್ಲ ಚೆನ್ನಾಗಿ ಬಂದ್ರೆ ಒಳ್ಳೆ ಗರಿನೂ ಕೂಡ ಬರುತ್ತೆ, ಮತ್ತೆ ಚಿಗುರು ಕೂಡ ಚೆನ್ನಾಗಾಗುತ್ತೆ. ಹಂಗಂತ ಹೇಳ್ಬಿಟ್ಟು ಮಳೆ ಸಿಕ್ಕಾಪಟ್ಟೆ ಬರಬಾರ್ದು, ಮೆಣಸಿನ ಬೀಳು ಕೂಡ ಡ್ಯಾಮೇಜ್ ಆಗುತ್ತೆ. ಈಗ ಬರ್ತಿರೋ ಮಳೆಯಲ್ಲಿ ಒಂದ್ ದಿನಕ್ಕೊಂದು ಅರ್ಧ ಇಂಚ್ ಬರಬೇಕು, ಆಮೇಲೆ ಒಂದ್ ದಿವಸ ಬಿಟ್ಟು ಬಂದ್ರು ನಡೆಯುತ್ತೆ. ಅವಾಗ ಮೆಣಸಿನ ಬೀಳಿಗೆ ತುಂಬಾ ಪ್ರಾಫಿಟ್ ಈ ತರ ಮಳೆ ಬಂದ್ರೆ. ಅದ್ ಬಿಟ್ಬಿಟ್ಟು ಏನಾದ್ರು ಕಂಟಿನ್ಯೂಸ್ ಹೊಡಿತು ಅಂದ್ರೆ ಮೆಣಸಿನ ಬೀಳು ಕೂಡ ಏನಾದ್ರು ಸಾಯೋ ಚಾನ್ಸಸ್ ಇರುತ್ತೆ, ನೀರ್ ನಿತ್ತಿ ಕರ್ಗೋ ಚಾನ್ಸಸ್ ಇರುತ್ತೆ. ಈಗ ಬನ್ನಿ ನಾವೇ ನೋಡಿ ನಮ್ಮ ತೋಟದಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಬರ್ತಿರೋ ಮಳೆ ನಮ್ಮ ತೋಟಕ್ಕೆ ಸಾಲ್ದಲೆ, ಯಾಕಂದ್ರೆ ನಾವು ಈಗ ಔಷಧಿನ ಕೂಡ ಹೊಡೆದಿದ್ವಿ. ಔಷಧಿ ಹೊಡೆದಿರೋದ್ರಿಂದ ಔಷಧಿ ಪವರ್ ಗಿಡದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಮಳೆ ಕೂಡ ಏನ್ ಬರಬಾರ್ದು ಔಷಧಿ ಹೊಡೆದಾಗ. ಹಂಗಂತ ಹೇಳ್ಬಿಟ್ಟು ಮಳೆ ಬರ್ದಲೇ ಇರೋದು ಕೂಡ ಆಗ್ಬಾರ್ದು. ಯಾಕಂದ್ರೆ ಔಷಧಿ ಪವರ್ಗೆ ಗಿಡ ಮತ್ತೆ ಬಿಸಿಲು ಹೀಟಿಗೆ ಗಿಡಗಳು ಬತ್ತೋ ಚಾನ್ಸಸ್ ಇರುತ್ತೆ, ಅಥವಾ ಏನಾದ್ರು ತಡೆಯಕ್ ಆಗದೆಲ್ಲ ಹೋದ್ರೆ ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮಳೆ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾ ಇರಬೇಕು ಔಷಧಿ ಹೊಡೆದಿ ಒಂದ್ ದಿವಸ ಆದ್ಮೇಲೆ. ಇವಾಗ ಬರ್ತಿರೋ ಮಳೆಯಿಂದ ಏನ್ ತೊಂದರೆ ಇಲ್ಲ, ಆದ್ರೂ ಕೂಡ ನಮ್ಮ ತೋಟದಲ್ಲಿ ನಾವು ಮರ್ಗಸಿ ಮಾಡಿಸಿರೋದ್ರಿಂದ ಆ ಮಳೆ ಸಾಲ್ತಾ ಇಲ್ಲ ನಮಗೆ. ಇವಾಗ ನಾವು ಮರ್ಗಸಿ ಮಾಡಿಸಿ ಎಲ್ಲ ಮಾಡ್ಕೊಂಡಿರೋದ್ರಿಂದ ಗೊಬ್ಬರ ಹಾಕಿದ್ವಿ, ಮತ್ತೆ ಔಷಧಿ ಕೂಡ ಹೊಡೆದ್ವಿ, ಮಳೆ ಎಲ್ಲ ಕೂಡ ಕರೆಕ್ಟಾಗಿ ನಮಗೆ ಸರಿಯಾಗಿ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಇವಾಗ ನಾವು ನಮ್ಮ ತೋಟಗಳಿಗೆಲ್ಲ ನೀರನ್ನ ಹೊಡಿತಾ ಇದೀವಿ. ಯಾಕಂದ್ರೆ ಎಲ್ಲ ಕೆಲಸ ಎಲ್ಲ ಮಾಡಾಗಿ ಒಂದ್ ದಿವಸ 2 ದಿವಸದಲ್ಲಿ ಒಂದು ಅರ್ಧದಿಂದ 1 ಇಂಚ್ ಮಳೆ ಆದ್ರೂ ಕೂಡ ಬರಲೇಬೇಕು. ಅವಾಗ ಗಿಡಗಳಿಗೂ ಕೂಡ ಏನೂ ಡ್ಯಾಮೇಜ್ ಆಗೋದಿಲ್ಲ. ಮತ್ತೆ ನಾವು ಹೊಡೆದಿರೋದು ಹಾಕಿರೋ ಔಷಧಿ ಆಗಲಿ ಗೊಬ್ಬರ ಆಗಲಿ ಎಲ್ಲದೂ ಕೂಡ ಅದಕ್ಕೂ ಕೂಡ ಗಿಡಗಳಿಗೆ ನೀಟಾಗಿ ಸಪ್ಲೈ ಆಗುತ್ತೆ. ಅದ್ರ ಜೊತೆಗೆ ಸನ್ಲೈಟ್ ಕೂಡ ಮೇನ್ ಇಂಪಾರ್ಟೆಂಟ್. ನೀರ್ ಹೇಗ್ ಬೇಕೋ ಸನ್ಲೈಟ್ ಕೂಡ ಹಾಗೆ ಬೇಕು. ಹಾಗತ್ತೆ ಹೇಳ್ಬಿಟ್ಟು ಯಾವ್ದು ಕೂಡ ಇತಿ ಮೀರಿ ಜಾಸ್ತಿ ಕೂಡ ಯಾವ್ದು ಆಗ್ಬಾರ್ದು, ಮತ್ತೆ ಕಮ್ಮಿನೂ ಕೂಡ ಆಗ್ಬಾರ್ದು, ಒಳ್ಳೇದಲ್ಲ. ಈ ತರ ಒಂದು ಲಿಮಿಟ್ ಅಲ್ಲಿ ಇರಬೇಕು. ಆದ್ರೆ ಇದು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನೋ ತರ ಆಗಿದೆ ಇವಾಗಿಂದ ಮಳೆಗಾಲ.
ಈ ವರ್ಷ ಮಳೆಗಾಲ ಯಾವ ತರ ಆಯ್ತು ಅಂದ್ರೆ ಹೂವಿನ ಮಳೆಯಲ್ಲಂತೂ ಕರೆಕ್ಟಾಗಿ ಮಳೆನೇ ಬರಲಿಲ್ಲ. ಒಂದು 20 ಸೆನ್ಸ್ ಆಗ್ಬಿಡ್ತು. ಅದಾದ ನಂತರ ಮಳೆನೇ ಬರಲಿಲ್ಲ 2-3 ದಿವಸ ಆದ್ರು. ಅವಾಗೆಲ್ಲ ಏನ್ ಮಾಡಿದ್ವಿ ಅಂದ್ರೆ ಮಲೆನಾಡು ಪ್ರದೇಶದಲ್ಲಿರುವಂತ ಪ್ರತಿಯೊಬ್ರು ಕಾಫಿ ಪ್ಲಾಂಟರ್ಸ್ಗಳು ಕೂಡ ಎಲ್ಲರೂ ಕೂಡ ನೀರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀರು ಹೊಡೆದಿ ಹೂವನ ಮಾಡಿದ್ರು. ಅದರಲ್ಲಿ ಸ್ವಲ್ಪ ಜನ ನೀರು ಇಲ್ದವ್ರದ್ದು ಡ್ರಾಪ್ ಕೂಡ ಆಯ್ತು. ಒಳ್ಳೆ ಫಸಲು ಇದ್ದವ್ರು ಕೂಡ ಹೂವೆಲ್ಲ ಡ್ರಾಪ್ ಕೂಡ ಆಯ್ತು. ಹಾಗಾಗಿ ಈ ವರ್ಷ ಸ್ವಲ್ಪ ಫಸಲು ಕೂಡ ಹಾಳು ಮಾಡ್ಕೊಂಡವರು ಕೂಡ ಇದ್ದಾರೆ ನೀರಿಲ್ದಲೆ. ಈ ವರ್ಷ ಮಳೆಯಿಂದ ನೋಡಿ ಈ ತರ ಇದು ಪ್ರಾಫಿಟ್ ಇದ್ದಿದ್ನು ಕೂಡ ಎಲ್ಲ ಹಾಳು ಮಾಡ್ಬಿಡ್ತು ಮಳೆ ಸರಿ ಬರೋದಿಲ್ದಲೆ ಕಾರಣದಿಂದ. ಆಮೇಲೆ ಅದಾದ ನಂತರ ಏನಾಯ್ತು ಅಂದ್ರೆ ಆಯ್ತು ಹೆಂಗೋ ಮಳೆ ಹೆಂಗೋ ಸ್ವಲ್ಪ ಆಯ್ತು, ಸ್ಟಾರ್ಟಿಂಗ್ ಅಲ್ಲೇ ಬಿಡಿ ಹೋಗ್ಲಿ, ನೀರ್ ಹೆಂಗೋ ಹೊಡ್ಕೊಂಡ್ವಿ, ಹೂವು ಎಲ್ಲ ಚೆನ್ನಾಗಿ ಆಯ್ತು ಅಂತಾನೆ ಇಟ್ಕೊಳ್ಳಿ. ಅದಾದ ನಂತರ ಏನಾಯ್ತು ಅಂದ್ರೆ ಮತ್ತೆ ಬ್ಯಾಕಿಂಗ್ ಹೊಡಿಬೇಕಲ್ಲ ಹೂವೆಲ್ಲ ಮಾಜದ್ಮೇಲೆ, ಆ ಮಳೆನೂ ಕೂಡ ಮತ್ತು ಬರಲೇ ಇಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಬ್ಯಾಕಿಂಗ್ ಹೊಡಿಯೋದ್ರಿಂದ ಇನ್ನು ಉಳ್ದಿರೋ ಮಗ್ಗು ಆಗ್ಲಿ ಏನಾರು ಇದ್ರೆ ಅದು ಕೂಡ ಅರಳುತ್ತೆ, ಮತ್ತೆ ಹೊಸ ಮಗ್ಗು ಬರೋದು ಏನಾರು ಇದ್ರೆ ಅದು ಕೂಡ ಬರುತ್ತೆ. ಹಾಗಾಗಿ ಬ್ಯಾಕಿಂಗ್ ನ ಹೊಡಿಬೇಕಿರುತ್ತೆ. ಆ ಮಳೆನೂ ಬರ್ಲಿಲ್ಲ. ಅವಾಗ್ಲೂ ಕೂಡ ನಾವು ಗೋಳ ಆಡ್ಕೊಂಡು ಎಲ್ಲ ಹೊಡೆದ್ವಿ. ಇನ್ನೇನ್ ಮಾಡಕ್ಕಲ್ಲ, ನಮಗೆ ಇದು ಒಂದೇ ಆದಾಯ ಇರೋದು, ವರ್ಷಕ್ಕೆ ಒಂದ್ಸತಿ ಬೆಳೆ ತಕ್ಕೋಬೇಕು. ಹಾಗಾಗಿ ವರ್ಷ ಎಲ್ಲ ಕಷ್ಟಪಟ್ಟಿರ್ತೀವಿ, ಇನ್ನ ಬಿಟ್ರೆ ವಿಧಿ ಇಲ್ಲ. ಹಾಗಾಗಿ ನಾವೆಲ್ಲ ಹೊಡ್ಕೊಳೋ ಅಂತವ್ರು, ನೀರಿದ್ದ ಅಂತವ್ರು ಎಲ್ಲಾರು ಹೊಡ್ಕೊಂಡ್ರು. ನೀರಿಲ್ದಾರ್ದೇನ್ ಕತೆ ಗೋವಿಂದ. ಈಗ ನಿಮ್ದು ಯಾರಿಗಾರು ನೀರಿಲ್ದಲೆ ನಾನು ಹೇಳಿರೋ ಥರ ಏನಾರು ಪ್ರಾಬ್ಲಮ್ ಆಗಿದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ಮತ್ತೆ ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪು ಅನ್ಸಿದ್ರೆ ಅದನ್ನು ಕೂಡ ಕಮೆಂಟ್ನ ಮಾಡಿ. ಈ ವಿಡಿಯೋದಲ್ಲಿ ನಾವ್ ಏನ್ ಕೆಲಸ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಈಗಿನ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಏನ್ ಪರಿಸ್ಥಿತಿ ಆಗ್ತಾ ಇದೆ, ಮಳೆ ಇಲ್ದಲೆ ಅಥವಾ ಮಳೆ ಇಲ್ದಲೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ವಿವರಿಸ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಬ್ರು ಕೂಡ ನಾನು ಹೇಳ್ತಿರೋದು ನಿಮಗೂ ಕೂಡ ಅನುಭವ ಆಗ್ತಿದೆ ಅಂತ ಗೊತ್ತು. ಹಾಗಾಗಿ ಇದಕ್ಕೆ ಏನಾದ್ರು ನಿಮ್ಮ ಹತ್ರ ಏನಾದ್ರು ಪರಿಹಾರ ಇದ್ರೆ ಒಂದು ಪರಿಹಾರನ ತಿಳಿಸ್ಕೊಡ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಅಥವಾ ಮಳೆ ಹಿಂಗ್ ಆಗ್ದಿಲ್ದಲೆ ಇರೋ ಕಾರಣ, ಮತ್ತೆ ಈ ತರ ಸಣ್ಣಕ್ಕೆ ಬರ್ತಿರೋ ಕಾರಣ ಏನಾದ್ರು ತೊಂದರೆ ಇದ್ರೆ ಅಥವಾ ಹಲವಾರು ಕಾರಣಗಳಿದ್ರೆ, ಇದಕ್ಕೂ ಕೂಡ ಏನಾದ್ರು ಇದ್ರೆ ವೆದರ್ ರಿಪೋರ್ಟ್ ಅಲ್ಲಿ ನಿಮಗೂ ಕೂಡ ಏನಾದ್ರು ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ನಮಗೂ ಸ್ವಲ್ಪ ತಿಳಿಸಿ ಕೊಡಿ. ಮತ್ತೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಕಮೆಂಟ್ ಮಾಡೋದ್ರಿಂದ. ಮತ್ತೆ ಈ ತರ ಮಳೆಯಲ್ಲಿ ಮೆಣಸಿನ ಬೆಳೆಗಳಿಗೆ ಸ್ವಲ್ಪ ಉಪಯೋಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೆಣಸಿನ ಬೆಳೆಗೆ ಈ ತರ ಮಳೆ ಬರ್ದಿ ಸ್ವಲ್ಪ ಬಂದು ನಿಲ್ತಾ ಇರೋದ್ರಿಂದ ಮೆಣಸಿನ ಬೆಳೆಯಲ್ಲಿ ಗರಿ ಬರಕ್ಕಾಗ್ಲಿ ಚಿಗುರು ಬರಕ್ಕಾಗ್ಲಿ ಒಳ್ಳೆ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ಅದ್ ಬಿಟ್ಟು ಏನಾದ್ರು ತೀರಾ ಮಳೆ ಹಿಡಿದಿದ್ರೆ ಆ ಮೆಣಸಿನ ಬೆಳೆ ಚೆನ್ನಾಗಿ ಚಿಗುರು ಆಗ್ಲಿ ಗರಿ ಆಗ್ಲಿ ಬರ್ತಾ ಇರ್ಲಿಲ್ಲ. ಈಗ ನಮಗೆ ನೋಡಿ ಇದೊಂದೇ ಪ್ಲಸ್ ಪಾಯಿಂಟ್ ಈ ತರ ಮಳೆ ಬರ್ತಿರೋದ್ರಿಂದ. ಅದ್ ಬಿಟ್ರೆ ಇನ್ನೆಲ್ಲ ಕಡೆಯಿಂದ ಕೂಡ ಲಾಸೇ. ಈ ವರ್ಷ ಏನಾಯ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಈ ತರ ಏನಾದ್ರು ಮಳೆ ಏನಾದ್ರು ಮತ್ತೆ ಇನ್ನೂ 1 ವರ್ಷ 2 ವರ್ಷ ಹಿಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಭಾರಿ ತೊಂದ್ರೆ. ಈ ವರ್ಷ ಏನೋ ನೀರಿತ್ತು ಎಲ್ಲ ಹೊಡ್ಕೊಬಿಟ್ವಿ, ಮತ್ತೆ ಮುಂದಿನ ವರ್ಷಕ್ಕೆ ನೀರಿಲ್ಲ ಅಂದ್ರೆ ಏನ್ ಮಾಡೋದು? ಅದೇ ಅಲ್ವಾ ಮೇನ್ ಪಾಯಿಂಟ್. ಅವಾಗ ಏನೋ ಮಾಡಕ್ಕಾಗೋದಿಲ್ಲ. ಮುಂದಿನ ವರ್ಷ ಫಸಲು ಏನಾರು ಒಳ್ಳೆ ಚೆನ್ನಾಗಿದ್ದು ಎಲ್ಲ ಇದ್ದು ನೀರಿಲ್ಲ ಅಂದ್ರೆ ನಾವು ಕೈನ ಬಿಟ್ವಿ ಅಂತಾನೆ ತಿಳ್ಕೊಬೇಕು. ಅಂದ್ರೆ ನಮ್ ಕೈಯಿಂದ ಹೋಯ್ತು ಅಂತಾನೆ ತಿಳ್ಕೊಬೇಕು. ತುಂಬಾ ಜನ ಹೇಳ್ಬೋದು ನಾವೇನ್ ಮಾಡಕ್ಕಾಗುತ್ತೆ ಗುರು ಇದಕ್ಕೆ, ಅದು ಪ್ರಕೃತಿ ನಿಯಮ, ಅದು ಬರೋ ಟೈಮಲ್ಲಿ ಬರುತ್ತೆ, ಹೋಗೋ ಟೈಮಲ್ಲಿ ಹೋಗುತ್ತೆ. ನಾವೇನೋ ಸ್ವಲ್ಪ ನಮ್ಮ ಆಸೆಯಿಂದ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋಬಹುದು ಅಂತಾರೆ ಅಷ್ಟೇ. ನಾವು ಕೂಡ ಅದನ್ನೇ ಮಾಡಕ್ಕಾಗೋದು. ನಾವು ಅದ್ ಬಿಟ್ಬಿಟ್ಟು ನಾವೇನು ಮೇಲಿಂದ ಏನು ಮಳೆ ಉದ್ರಸಕ್ಕೆ ಆಗೋದಿಲ್ಲ. ನೀರಿರೋರು ಅಷ್ಟು ದಿವಸ ನೀರು ಹೊಡ್ಕೋತೀವಿ, ನೀರ್ ಇಲ್ದ್ಮೇಲೆ ಇನ್ನೇನು ಮಾಡಕ್ಕಾಗಲ್ಲ, ನಮ್ಮ ಮನೆ ಬರ ಅಂತ ಹೇಳ್ಬಿಟ್ಟು ಸುಮ್ನಾಗ್ತೀವಿ. ಇವಾಗ ಬನ್ನಿ ನಾವು ನಮ್ಮ ಅಡಿಕೆ ತೋಟಕ್ಕೆ ಮತ್ತೆ ರೋಬಸ್ಟ ಗಿಡಗಳಿಗಾಗ್ಲಿ ಮತ್ತೆ ಮೆಣಸಿನ ಬೆಳೆಗಳಿಗಾಗ್ಲಿ ನೀರು ಸಾಲದಲ್ಲೇ ನಾವು ಮತ್ತೆ ನೀರನ್ನ ಹೊಡಿತಾ ಇದೀವಿ ಈಗ ನಮ್ಮ ತೋಟದಲ್ಲಿ. ಯಾಕಂದ್ರೆ ಗೊತ್ತಲ್ಲ ನಿಮಗೆ, ನಾವು ಮರ್ಗಸಿ ಎಲ್ಲ ಮಾಡಿಸಿದ್ವಿ. ಮರ್ಗಸಿ ಮಾಡಿಸಿರೋದ್ರಿಂದ ಗಿಡಗಳಿಗೆ ಸ್ಪ್ರೇ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಬಿಸಿಲು ಶಾಖದಿಂದ ಗಿಡಗಳು ಬತ್ತೋ ಚಾನ್ಸಸ್ ಆಗ್ಲಿ, ಅದ್ರ ಪವರ್ ತಡೆಯಕ್ ಆಗ್ದಲೆ ಸಾಯೋ ಚಾನ್ಸಸ್ ಆಗ್ಲಿ ಇದ್ದೇ ಇರುತ್ತೆ ಅಂತ ಗೊತ್ತು ನಿಮಗೂ ಕೂಡ. ಹಾಗಾಗಿ ನಾವು ಕೂಡ ಈಗ ಈ ಕೆಲಸಗಳನ್ನ ಮಾಡ್ತಾ ಇದೀವಿ, ನೀರ್ನ ಹೊಡಿತಾ ಇದೀವಿ. ರೋಬಸ್ಟ ಗಿಡಗಳಿಗಂತೂ ಆದಷ್ಟು ನೀರ್ ಬೇಕೇ ಬೇಕು, ಮತ್ತೆ ಅಡಿಕೆಗೂ ಕೂಡ ನೀರ್ ಬೇಕೇ ಬೇಕು. ಹಾಗಾಗಿ ಅದಕ್ಕೂ ಕೂಡ ನಾವು ನೀರ್ನ ಕೊಡ್ತಾ ಇದೀವಿ. ಮತ್ತೆ ಏನಾದ್ರು ಮಳೆಗಾಲದಲ್ಲಿ ಏನಾರು ಇನ್ನೊಂದ್ 2 ತಿಂಗಳು ಒಳಗೆ ಏನಾದ್ರು ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಆಯ್ತು ಅಂದ್ರೆ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಅದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡಬೇಕು. ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಕೂಡ ಒಂದು ಐಡಿಯಾ ಇದೆ. ಹಾಗಾಗಿ ಈ ವಿಡಿಯೋನ ನೀವೇನಾದ್ರು ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮಗೇನಾದ್ರು ಯೂಸ್ಫುಲ್ ಅನಿಸ್ತಾ ಇದ್ರೆ ಮಾತ್ರ ಶೇರ್ ಮಾಡಿ, ಸುಮ್ಮನೆ ಶೇರ್ ಮಾಡಕ್ ಹೋಗ್ಬೇಡಿ. ಮತ್ತೆ ನೀವೇನಾದ್ರು ಈ ಮಳೆ ಸಾಲದಲ್ಲಿ ಯಾರು ನೀರು ಕೂಡ ಹೊಡಿತಾ ಇದ್ರೆ ನೀವೆಲ್ಲ ಎಷ್ಟೆಷ್ಟು ಅವರ್ ನೀರು ಹೊಡಿತಾ ಇದ್ದೀರಾ, ಮತ್ತೆ ಏನಾದ್ರು ಗೊಬ್ಬರ ಹಾಕೊಂಡು ನೀರು ಹೊಡಿತಾ ಇದ್ದೀರಾ ಅಥವಾ ಹಂಗೆ ಸುಮ್ಮನೆ ಹೊಡಿತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಏನಾದ್ರು ಯಾವ ಗೊಬ್ಬರ ಹಾಕ್ತಾ ಇದೀರಾ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಮತ್ತೆ ನಿಮ್ಮೂರಲ್ಲಿ ಏನಾದ್ರು ಒಳ್ಳೆ ಮಳೆ ಆಗ್ತಾ ಇದ್ರೆ ಅಥವಾ ಮಳೆ ಆಗ್ದಲೇ ಇದ್ರೆ ನೀವು ಕೂಡ ಈ ವಿಡಿಯೋಗೆ ಒಂದು ಸಣ್ಣ ಕಮೆಂಟ್ ನ ಮಾಡಿ. ಮತ್ತೆ ಇನ್ನು ಈ ವಿಡಿಯೋ ನೋಡಿದ್ಮೇಲೆ ಕೂಡ ಇನ್ನೂ ಯಾರು ನಮ್ಮ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಚಾನಲ್ ನ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.